ಸೋಲಾರ್ ಅಂದಿದ ತಕ್ಷಣ ಎಲ್ಲರಿಗೂ ಗೊತ್ತಿರೋದು ವಾಟರ್ ಹೀಟರ್. ಸೋಲಾರಿಂದ ಪವರ್ ಜನ್ರೇಷನ್ ಮಾಡಬೇಕು ಅಂತ ಯಾರಿಗೂ ಗೊತ್ತೇ ಇಲ್ಲ. ಸೋಲಾರಿಂದ AC, ಫ್ರಿಜ್ಜು, ಮೈಕ್ರೋವೇವು, ಫಿಲಮ್ ಥಿಯೇಟ್ರು ಎಲ್ಲ ರನ್ ಆಗುತ್ತೆ. ನೀವು ಜನ್ರೇಟ್ ಮಾಡಿದ್ದನ್ನು ಬೆಸ್ಕಾಮ್ಗೆ ಪುಷ್ ಮಾಡಿ ನಿಮಗೆ ಬೇಕಾಗಿರೋ ಕರೆಂಟ್ನ ಬೆಸ್ಕಾಮಿಂದ ತಗೋಬೇಕು. ಪುಷ್ ಮಾಡಿದ್ರೆ ಅಲ್ಲಿಂದ ನಿಮಗೆ ದುಡ್ಡು ಬರುತ್ತೆ. 4 ರೂಪಾಯಿ 2 ಪೈಸೆ ಇವತ್ತಿನ ರೇಟ್. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಬಹಳಷ್ಟು ಜನ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಯಾವ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥ ಯೋಚನೆ ಮಾತ್ರ ಅವ್ರ ಹತ್ರ ಇರುತ್ತೆ. ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ಬಟ್ ಕೆಲವೊಬ್ರು ಈಗ ಸದ್ಯದಲ್ಲಿ ಯಾವುದು ಟ್ರೆಂಡಿಂಗ್ನಲ್ಲಿದೆ, ಯಾವ ಬಿಸ್ನೆಸ್ ಮಾಡಿದರೆ ನಾನು ಸಕ್ಸಸ್ ಆಗ್ಬೋದು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಾರೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಬಹಳ ಅಪರೂಪದ ವ್ಯಕ್ತಿಯೊಬ್ಬರು ನಮ್ಮ ಜೊತೆಗಿದ್ದಾರೆ. ಅವರು ಕಳೆದ 7 ವರ್ಷಗಳಿಂದ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ಬಿಸ್ನೆಸ್ಸು? ಟ್ರೆಂಡಿಂಗ್ ನಲ್ಲಿರುವಂತ ಬಿಸ್ನೆಸ್, ಸೋಲಾರ್ ಬಿಸ್ನೆಸ್. ಎಸ್, ಅದರಲ್ಲಿ ಸಕ್ಸಸ್ ಆಗಿರುವಂತ ಸತೀಶ್ ಭಕ್ಷಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಈ ಬಿಸ್ನೆಸ್ ನ ಆಳ ಅಗಲದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ಸೋಲಾರ್ ಅಂತ ಹೇಳಿದಾಗ ತುಂಬಾ ಜನ ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ, ನನಗೆ ಸೋಲಾರ್ ಹಾಕಿಸ್ಬೇಕು, ಸೋಲಾರ್ಗೆ ಎಷ್ಟು ಖರ್ಚಾಗುತ್ತೆ, ಸೋಲಾರ್ ಅಂತ ಹೇಳಿದ್ರೆ ಆ ಥರ ಜನ ಮಾತಾಡ್ತಾರೆ. ಬಟ್ ಸೋಲಾರ್ ಬಿಸ್ನೆಸ್ ಮಾಡ್ಬೋದು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ತುಂಬಾ ಜನ ಮಾಡಿ ಸಕ್ಸಸ್ ಆಗ್ತಾ ಇದ್ದಾರೆ ನಿಮ್ಮಂಥವ್ರು. ನಿಮಗೆ ಯಾಕೆ ಸೋಲಾರ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ತು? ಇದಕ್ಕಿಂತ ಮುಂಚಿತವಾಗಿ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನಿಮ್ಗೆ ಹೇಳ್ತೀನಿ. ಸೋಲಾರ್ ಅಂದಿದ ತಕ್ಷಣ ಎಲ್ಲರಿಗೂ ಗೊತ್ತಿರೋದು ವಾಟರ್ ಹೀಟರ್. ಹೌದು. ಸೋಲಾರಿಂದ ಪವರ್ ಜನ್ರೇಷನ್ ಮಾಡಬೇಕು ಅಂತ ಯಾರಿಗೂ ಗೊತ್ತೇ ಇಲ್ಲ. ಹೌದು. 95% ಜನಗಳಿಗೆ ಸೋಲಾರಿಂದ ಪವರ್ ಜನ್ರೇಷನ್ ಮಾಡ್ಬೋದು ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೆ ಮೇಲೆ 2 ಪ್ಯಾನಲ್ ಇದೆಪ್ಪ, ಬಂದು ಕನೆಕ್ಷನ್ ಕೊಟ್ಬಿಡು ಅಂತ ಹೇಳುವಂಥ ಜನಗಳು ಇದ್ದಾರೆ. ಯಾಕೆಂದರೆ ಲ್ಯಾಕ್ ಆಫ್ ನಾಲೆಜ್. ಸೂರ್ಯನಿಂದ 2 ಬರುತ್ತೆ, ಒಂದು ಶಾಖ, ಇನ್ನೊಂದು ಬೆಳಕು. ಶಾಖನ ಉಪಯೋಗಿಸ್ಕೊಂಡು ಮಾಡೋದು ವಾಟರ್ ಹೀಟರು, ಸೋಲಾರ್ ಕುಕ್ಕರ್ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ಟಾಪಿಕ್ ಅದಲ್ಲ. ನಾವು ಮಾತಾಡ್ತಾ ಇರೋದು ಸೋಲಾರ್ ಪವರ್ ಜನ್ರೇಷನ್. ಹೌದು. ಇಲ್ಲಿ ಏನಾಗುತ್ತೆ ಅಂದರೆ, ಮಳೆಗಾಲದಲ್ಲೇ ಆಗಲಿ, ಚಳಿಗಾಲದಲ್ಲೇ ಆಗಲಿ, ಯಾವುದೇ ಕಾಲದಲ್ಲಾಗಲಿ ನಮಗೆ ಸೂರ್ಯನ ಕಿರಣಗಳು ಬಂದೇ ಬರುತ್ತವೆ. ಹೌದು. ಏನಪ್ಪ ಅಂದರೆ ಇಂಟೆನ್ಸಿಟಿ ಕಡಿಮೆ ಆಗಿರುತ್ತೆ. ಹೌದು, ಅಷ್ಟೇ. ಸೂರ್ಯ ಇಲ್ಲದೆ ಇರುವಂಥ ದಿನ ಇಲ್ಲ. 365 ದಿವಸ ಬೆಂಗಳೂರಿನಲ್ಲಿ ಸೂರ್ಯ ಇದ್ದೇ ಇರ್ತಾನೆ. ಸೂರ್ಯ ಯಾವತ್ತೂ ಲೀವ್ ಹಾಕಲ್ಲ. ಇದು ನಮ್ಮ ಇಂಪಾರ್ಟೆಂಟ್. ಇದು ಸೂರ್ಯನ ಬೆಳಕು ಸೋಲಾರ್ ಪ್ಯಾನಲ್ ಬಿದ್ದಾಗ ಅಲ್ಲಿ ಕೈನೆಟಿಕ್ ಎನರ್ಜಿ ಆಗಿ ಬಂಬಾರ್ಡ್ಮೆಂಟ್ ಸ್ಟಾರ್ಟ್ ಆಗಿ ಅದು ಎಲೆಕ್ಟ್ರಿಕಲ್ DC ಎನರ್ಜಿ ಆಗುತ್ತೆ. ಆ DC ಎನರ್ಜಿನ ಕನ್ವರ್ಟ್ ಮಾಡಿಕೊಂಡು ಬ್ಯಾಟ್ರಿನ ನಾವು ಸ್ಟೋರ್ ಮಾಡ್ಕೊಳ್ಳೋದು, ಅಥವಾ ಅದನ್ನು ಕನ್ವರ್ಟ್ ಮಾಡಿ AC ಆಗಿ ಕನ್ವರ್ಟ್ ಮಾಡಿ ನಮ್ಮ ಗೃಹೋಪಯೋಗಿಗೋ ಅಥವಾ ಇಂಡಸ್ಟ್ರಿಗೋ ಉಪಯೋಗಿಸ್ಕೋಬೋದು. ಸರ್, ಬಹಳಷ್ಟು ಜನರಿಗೆ ಈಗ ನೀವು ಹೇಳಿದಂಗೆ ಸೋಲಾರ್ ಬಗ್ಗೆ ಕರೆಕ್ಟ್ ಆದಂಥ ಜ್ಞಾನ ಇರೋದಿಲ್ಲ, ಮಾಹಿತಿ ಇರೋದಿಲ್ಲ. ಸೊ ನೀವು ಇದಕ್ಕೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ನೀವು ಇದನ್ನು ಯಾಕಂದರೆ 7 ವರ್ಷದ ಹಿಂದೆ ಅಷ್ಟೇ ನೀವು ಸ್ಟಾರ್ಟ್ ಮಾಡಿರೋದು. ಅಲ್ಲಿವರೆಗೆ ನೀವೇನು ಮಾಡ್ತಾ ಇದ್ರಿ? ನಾನು ಮಲ್ಟಿಪಲ್ ಫೀಲ್ಡಲ್ಲಿ ವರ್ಕ್ ಮಾಡಿದವನು. ನಾನು ಸೈನ್ಸ್ ಗ್ರ್ಯಾಜುಯೇಟು. ಆದರೆ ಹೋಗಿದ್ದು ಅಕೌಂಟ್ಸ್ ಲೈನಲ್ಲಿ, ಆಡಿಟ್ ಲೈನಲ್ಲಿ, ಸಾಫ್ಟ್ವೇರ್ ಸೈಡ್ನಲ್ಲಿ ಹೋದೆ. ಎಲ್ಲಾನು ಬಿಟ್ಬಿಟ್ಟು 2003ನಲ್ಲಿ ಕಂಪ್ನಿ ಬಿಟ್ಬಿಟ್ಟು, ಯಾಕೆಂದ್ರೆ 40 ವರ್ಷ ಆಗಿತ್ತು ಅವಾಗ. 40 ವರ್ಷ ಆದಾಗ ನೀನು ಸಾಫ್ಟ್ವೇರ್ ಕಂಪ್ನಿಗೆ ಲಾಯಕ್ಕಿಲ್ಲ ಅಂತ ಹೇಳಿ ಹೊರಗಡೆ ಬಂದವನು. ಅವಾಗ ಇನ್ಶೂರೆನ್ಸ್ ಎಲ್ಲ ಮಾಡ್ತಿದ್ದೆ. 2008ರಲ್ಲಿ ನನ್ನ ಹೆಂಡತಿ ಹೆಲ್ತ್ ಪ್ರಾಬ್ಲಮಿಂದ ಒಂಥರ ಬ್ಯಾಕ್ ಪೇನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಓಡಾಡಿ ಮನೇಲಿ ಕೂತಿದ್ರು. 2009ನಲ್ಲಿ ತಿರ್ಗಾ ಕೆಲಸಕ್ಕೆ ಹೋಗಬೇಕು ಅಂತ ಇದಿರಲಿಲ್ಲ. ಆಗ ನಾವು 2009ನಲ್ಲಿ ಗ್ರೌಂಡ್ ವರ್ಕ್ ಮಾಡಿ 2010ನಲ್ಲಿ ನಾವು ಅಡಿಕೆ ತಟ್ಟೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಅದು ಸ್ಮೂತಾಗಿ ನಡೀತಾ ಇತ್ತು. ಅದೊಂದು ಬಿಸ್ನೆಸ್ಸು ಸ್ಮೂತಾಗಿ ನಡೀತಾ ಇತ್ತು. ನಮ್ಮ ಫ್ಯಾಕ್ಟ್ರಿನ ತಲಗಟ್ಪುರದಲ್ಲಿಂದ ನಾವು ಬನಶಂಕರಿ 6 ಸ್ಟೇಜ್ ನಾವು ಇರೋವಂಥ ಜಾಗಕ್ಕೆ ಶಿಫ್ಟ್ ಮಾಡೋಕ್ಕೆ ಹೋದಾಗ ನಮಗೆ ಬೆಸ್ಕಾಮಿಂದ ಪವರ್ ಪ್ರಾಬ್ಲಮ್ ಬಂತು. ಏನಪ್ಪ ಪ್ರಾಬ್ಲಮ್ ಅಂದರೆ, BDNವರು ಟ್ರೇಡ್ ಲೈಸೆನ್ಸ್ ಕೊಡೋದಿಲ್ಲ. ನಾವು ಟ್ರೇಡ್ ಲೈಸೆನ್ಸ್ ತೊಗೋಬೇಕಾದ್ರೆ BBMPಗೆ ಹೋಗಬೇಕು. ಆದರೆ ನಮ್ಮ ಏರಿಯಾ ಬಂದಿದ್ದು BDA ಇದರಲ್ಲಿ. ಇದರಿಂದ ನಮ್ಗೆ ತೊಂದರೆ ಬಂದಾಗ ನಾವು ಪ್ರೈಮ್ ಮಿನಿಸ್ಟರ್ ತನಕ ಹೋಗಿ ಇದ್ರ ಬಗ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು ಕೊನೆಗೆ ಇವಾಗ ಟ್ರೇಡ್ ಲೈಸೆನ್ಸ್ ಅಬಾಲಿಷ್ ಆಗಿದೆ. ಇದು ಪಾಯಿಂಟ್ ನಂಬರ್ 1. ಇನ್ ದ ಮೀನ್ ಟೈಮ್ ನಾವು ಬೆಸ್ಕಾಮ್ನವ್ರು ಹೇಳಿದವರ ಪ್ರಕಾರನೇ ನಾನು ಹೋಗಿ MNREನವರು ಕೋರ್ಸ್ ಕಂಡಕ್ಟ್ ಮಾಡ್ತಾಯಿದ್ರು. ಆ ಕೋರ್ಸನ್ನು ನಾನು ಅಟೆಂಡ್ ಮಾಡಿ, ನಾಗಣ್ಣಗೌಡ ನಮ್ಮ ಗುರುಗಳು ಅವರು
ಬಿಟ್ಟು ನಮಗೆ ಸೋಲಾರ್ ಬಗ್ಗೆ ಹೇಳ್ಕೊಟ್ಟವ್ರು ಅವರು. ಓಕೆ. ಅದು ಬಂದ ಮೇಲೆ ಹೊರಗಡೆ ಬಂದೆ, ಅಲ್ಲಿಗೆ ಬಂದವರೆಲ್ಲ ಅಂದ್ರೆ ನಿಮಗೆ ಯಾವಾಗ ನಿಮ್ಮ ಫ್ಯಾಕ್ಟ್ರಿಗೆ ಕರೆಂಟ್ ಕನೆಕ್ಷನ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಅದರ ಆಪ್ಷನ್ ಏನು ಅಂತ ಹೇಳಿ ಹುಡುಕುವಾಗ ಸೋಲಾರ್ ಸಿಕ್ಕಿದೆ. ಹೌದು ಹೌದು. ಆದ್ರೆ ನನ್ನ ಕೋರ್ಸಿಗೆ ಬಂದವರೆಲ್ಲ ಎಲ್ಲರೂ ಮೆಗಾ ಬ್ಯಾಟ್ನವರು, ಅಂದ್ರೆ ಚೀಫ್ ಇಂಜಿನಿಯರು, AWಗಳು, ಅಂಬಾನಿ. ನಾನು ಹೋದವನು ಕಿಲೋ ಬ್ಯಾಟ್ ಲೆವೆಲ್. ಎಲ್ಲರೂ ಬಕ್ಷಿ ನಿಮ್ಮ ಟಾಪಿಕ್ ಅಂತ ಹೇಳಿ ಒಂಥರ ಚುಡಾಯಿಸ್ಕೊಂಡು ಆ ಪಾಠ ಕಲ್ತಿದ್ದಾಯ್ತು. ಕೋರ್ಸ್ ಮುಗಿಸಿ ಹೊರಗಡೆ ಬಂದಿದ್ದ ತಕ್ಷಣನೇ ಇನ್ಸ್ಟಲೇಷನ್ ತಗೊಂಡು ಮುಗಿಸಿದ್ವಿ. ಆ ಟೈಮ್ಗೆ ಬೆಸ್ಕಾಂನವರು ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಪ್ರೆಷರ್ ಬಂದಿದ್ರಿಂದ ಅವರು ಕೂಡ ಕರೆಂಟ್ ಕೊಟ್ಟರು. ಆವಾಗ ನಾವು ಹೇಳಿದ್ವಿ, ನೀವು ಕರೆಂಟ್ ಕೊಡಬಹುದು, ನಾವೇ ನಿಮಗೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಇದರಿಂದ ನಮ್ಗೆ ಅಡ್ವಾಂಟೇಜ್ ಏನಪ್ಪ ಆಯ್ತು ಅಂದ್ರೆ, ದಾರಿನೇ ಕಾಣಿಸಲ್ಲ ಅನ್ನೋ ಟೈಮ್ನಲ್ಲಿ ಇದೊಂದು ಮಾರ್ಗ ಇದೆ ಅಂತ ಗೊತ್ತಾಯ್ತು. ಸೂಪರ್. ಇಲ್ಲ ಅಂತ ಹೇಳಿ ಬಹುಶಃ ಗೊತ್ತೇ ನಾವು ಕೇಳಿದ ತಕ್ಷಣ ಕರೆಂಟ್ ಕೊಟ್ಟಿದ್ರೆ ನಾವು ನೀವು ಇವತ್ತು ಭೇಟಿ ಆಗ್ತಿರ್ಲಿಲ್ಲ, ಸೋಲಾರ್ ಉದ್ಯಮವನ್ನೇ ನೀವು ಮಾಡ್ತಾ ಇರಲಿಲ್ಲ. ಇದು ನಿಮಗೆ ಅಲ್ಲಿ ನಿಮಗೆ ಈ ತರದ ಒಂದು ದಾರಿ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಇದನ್ನ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿ ಕೂಡ ಗೊತ್ತಾಯ್ತು. ನೆಕ್ಸ್ಟ್ ನಾನು ಬಿಸ್ನೆಸ್ ಬರ್ತೀನಿ. ಇದು ನಮಗೋಸ್ಕರ ನಾವು ಮಾಡ್ಕೊಂಡಿದ್ದು. ಈ ನಮಗೋಸ್ಕರ ಮಾಡ್ಕೊಂಡಾಗ ಸಾಕಷ್ಟು ಇನ್ಸ್ಟಾಲರ್ಸ್ ಇದ್ರು. ಆಮೇಲೆ ಬೆಸ್ಕಾಂನವರು ಎಲ್ಲರೂ ನನಗೆ ಥ್ರೆಟ್ ಕಾಲ್ಸ್ಗಳು ಮಾಡಿದ್ದಾರೆ. ಮೋರ್ ದೆನ್ 6 months ನನಗೆ ಥ್ರೆಟ್ ಕಾಲ್ಸ್ ಬಂದಿದೆ. ಇದು ಏನಾಗೋಯ್ತು ಅಂದರೆ, ನಮಗೆ ನನ್ನ ಹೆಂಡತಿನೇ ಫಸ್ಟ್ ವುಮನ್ ಎಂಟರ್ಪ್ರೈನರ್ ಇನ್ ಕರ್ನಾಟಕ ಆಗಿದ್ದರಿಂದ ಇದು ಪ್ರಜಾವಾಣಿನಲ್ಲಿ ಪಬ್ಲಿಸಿಟಿ ಆಯಿತು. ಆ ಪಬ್ಲಿಸಿಟಿ ಆದಾಗ ನಾವು ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಎಲ್ಲದನ್ನು ವಿವರವಾಗಿ ಹಾಕಿದ್ವಿ. ಆ ವಿವರವಾಗಿ ಹಾಕಿದ್ದನ್ನು ಬೇರೆ ಇನ್ಸ್ಟಾಲರ್ಸ್ಗೆ ಅದು ಪ್ರಾಫಿಟ್ ಮಾರ್ಜಿನ್ ಸಿಗಲಿಲ್ಲ. ಅದರಿಂದ ಅವರು ನಮಗೆ ಥ್ರೆಟ್ ಕಾಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಇನ್ಸ್ಟಾಲರ್ಸ್ ಕಡೆಯಿಂದ. ಆದರೆ ಬೆಸ್ಕಾಮಿಂದ ಆರ್ ಯು ಗೋಯಿಂಗ್ ಎಗೇನೆಸ್ಟ್ ಬೆಸ್ಕಾಮ್ ಅಂತ ಅಲ್ಲಿಂದ ಕಾಲ್ಸ್ಗಳು ಬಂತು. ನಾವು ರೂಲ್ಸ್ ರೆಗ್ಯುಲೇಷನ್ ಬಿಟ್ಟು ಮಾಡಿಲ್ಲ ಅನ್ನೋದನ್ನ ನಾವು ಪ್ರೂವ್ ಮಾಡಿದ್ಮೇಲೆ ದೇ ಕೆಪ್ ಕ್ವೈಟ್. ಇದು ನಮ್ಮ ಇದಾದ ಮೇಲೆ 2015 ನಾವು ಮಾಡಿದ್ವಿ. ನಾವು ಬಿಸ್ನೆಸ್ಗೆ. ಆಮೇಲೆ ಒಂದು ಹಠ ಬಂತು. ಆಗ ಬಿಸ್ನೆಸ್ ಮಾಡಬೇಕಿದೆ, ನಾವು ಬೇರೆಯವ್ರಿಗೆ ಯಾಕೆ ಮಾಡಬಾರ್ದು ಅನ್ನೋದು, ಇದರಿಂದ ನಾವು ಈ ಬಿಸ್ನೆಸ್ಗೆ ಇಳಿದ್ವಿ. ಸೂಪರ್ ಸರ್. ಯಾಕೆಂದ್ರೆ ಬಹಳಷ್ಟು ಜನ ಆತರ ಆ ಸ್ಟೇಜಿಗೆ ಬರೋದೇ ಕಷ್ಟ. ಅಂತದಲ್ಲಿ ಥ್ರೆಟ್ ಕಾಲ್ಸ್ ಎಲ್ಲ ಬಂತು ಅಂತ ಹೇಳಿದ್ರೆ ಸವಾಸ ಬೇಡಪ್ಪ, ಏನೋ ನಾವೇನೋ ಮಾಡ್ಕೊಂಡಿದೀವಿ ನಮ್ಗೆ ಸಾಕು ಅಂತ. ಬಟ್ ನೀವ್ ಅನ್ಕೊಂಡಿದ್ದೇನು ಅಂತ ಹೇಳಿದ್ರೆ ನಮ್ಮ ತರನೇ ತುಂಬಾ ಜನ ಇದ್ದಾರೆ. ಹೌದು. ಹಾಗಾಗಿ ಬಿಸ್ನೆಸ್ ಮಾಡಿದ್ರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ, ಪರ್ಟಿಕ್ಯುಲರ್ ನಾವು ಫ್ಯಾಕ್ಟ್ರಿಗೆ ಹಾಕಿರೋದ್ರಿಂದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನಮ್ಗೆ ಕರೆಂಟ್ ಹೋಗುತ್ತೆ ಅನ್ನೋಂತ ಪ್ರಮೇಯ ಇಲ್ಲ. ಆ ಕರೆಂಟ್ ಹೋಗುತ್ತೆ ಅನ್ನೋ ಪ್ರಮೇಯ ಇಲ್ಲದೆ ಇರೋದ್ರಿಂದ ಪ್ರೊಡಕ್ಷನ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಮೊದಲೆಲ್ಲ ಏನ್ ಮಾಡ್ತಿದ್ರು ವರ್ಕರ್ಸು, ಕರೆಂಟ್ ಹೋಗಿದೆ ಮೇಡಮ್ ಅಂತ ಹೇಳಿ ಬೇರೆ ಕೆಲಸಗಳು ಕೇಳ್ತಾ ಇದ್ರು. ನಮಗೆ ಬೇಡದೇ ಇರೋ ಕೆಲಸ ಮಾಡಿ ಅವ್ರಿಗೆಲ್ಲ ವೇಜಸ್ ಕೊಡ್ತಾ ಇದ್ವಿ. ಸಾಯಂಕಾಲ ಹೋಗ್ಬೇಕಾದ್ರೆ ಕರೆಂಟ್ ಬಂದರೂ ಕೂಡ ಅವರು ಅದ್ರ ಬಗ್ಗೆ ಕೇರ್ ಮಾಡದೆ ಅವರು ಹೊಟ್ಟೋಗ್ತಾ ಇದ್ರು. ಈಗೇನಾಗುತ್ತೆ ಅಂದ್ರೆ, ಕರೆಂಟ್ ಹೋಗಿಲ್ಲ ಅಂದ್ರೆ ಚೇಂಜ್ ಓವರ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಮಾಡಿದ್ರೆ ಪ್ರೊಡಕ್ಷನ್ ನಮ್ಗೆ ಇದಾಗುತ್ತೆ. ಜೊತೆಗೆ ಬಿಸ್ನೆಸ್ ನಲ್ಲಿ ಇನ್ನೊಂದೇನಪ್ಪ ಆಗುತ್ತೆ ಅಂದ್ರೆ, ಇದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಫಿಕ್ಸಡ್ ಅಸೆಟ್ ಅಂತ ಕನ್ಸಿಡರ್ ಮಾಡಿ ಇದಕ್ಕೆ ಡಿಪ್ರಿಯೇಷನ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನಲ್ಲಿ ನಾವು ಕ್ಲೈಮ್ ಮಾಡ್ಬೋದು. ಪರ್ಮಿಟೆಡ್ ವೇ ಆಫ್ ಇನ್ಕಮ್ ಟ್ಯಾಕ್ಸ್ ಇದು ಇರೋದ್ರಿಂದ ಇದರಿಂದ ಈ ಬೆನಿಫಿಟ್ ಕೂಡ ಸಿಗುತ್ತೆ. ಮೊದಲನೇದಾಗಿ ಪ್ರೌಡಾಗಿ ಹೇಳ್ಕೊಬೋದು, ನನ್ನ ಕರೆಂಟ್ ನಾನು ಜನರೇಟ್ ಮಾಡ್ತಾ ಇದ್ದೀನಿ ಅಂತ. ಎರಡನೇದಾಗಿ ಕರೆಂಟ್ ಹೋದಾಗಲೂ ಕೂಡ ಪ್ರೊಡಕ್ಷನ್ ನಿಲ್ಲಲ್ಲ. ಮೂರನೇದಾಗಿ ನಮಗೆ ಯಾವುದೇ ಅಡೆತಡೆ ಇಲ್ಲದೆ ಇದಾಗ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದರಲ್ಲೂ ನಾವು ಡಿಪ್ರೆಷನ್ನ ಕ್ಲೈಮ್ ಮಾಡ್ಕೋಬೋದು. ನಾವು ಇವಾಗ ಖರ್ಚು ಮಾಡಿದಾಗ 7.5 ಲಕ್ಷ ಆಯಿತು, 75,000 ನಮ್ಮ ಇನ್ಕಮ್ ಬಂದರೂ ಕೂಡ ನಮ್ಗೆ ಅಂತ ತಲೆ ಕೆಡಿಸ್ಕೊಳ್ಳೋಂಥ ಯೋಚನೆ ಇಲ್ಲ. ಅಬ್ಸಲ್ಯೂಟ್ಲಿ. ನೀವು ಫಸ್ಟ್ ಯೂನಿಟ್ ಯಾರಿಗೆ ಸೆಟಪ್ ಮಾಡಿಕೊಟ್ರಿ ನೆನಪಿದೆಯಾ, ಅಥವಾ ಎಲ್ಲಿ ಹಾಕಿದ್ರಿ ನೆನಪಿದೆಯಾ? ಅದಕ್ಕೆ ಎಷ್ಟು ಕಾಸ್ಟ್ ಆಯ್ತು ಅಂತ ನೆನಪಿದೆಯಾ? ಈ ಬಿಸ್ನೆಸ್ ಫಸ್ಟ್ ಅಂಡ್ ಫಾರ್ಮೋಷನ್ ಹಾಕಿದ್ದು ನಿಮಗೆ 7.5 ಲಕ್ಷ. ಅದೊಂದು ಹೌದು, ನಿಮಗೆ ಹಾಕಿದ್ರಿ 7.5 ಲಕ್ಷ. ಇದನ್ನ ನೋಡಿ ಪದ್ಮನಾಭದಲ್ಲಿ ಫಿಲಂ ಡೈರೆಕ್ಟರ್ ಒಬ್ರು, ಅವ್ರ ಹೆಸರು KS ಪ್ರಸಾದ್ ಅಂತ, ಅವರು ನನ್ನನ್ನು ಕರೆದ್ರು. ಅವ್ರ ಮನೆಯಲ್ಲಿ ಫಿಲಂ ಥಿಯೇಟರ್ ಇತ್ತು, ಹೋಮ್ ಥಿಯೇಟರ್. ಎಲೆಕ್ಟ್ರಿಷಿಯನ್ನ ಕರೆದುಬಿಟ್ಟು ಕೇಳಿದ್ದಾರೆ ಮಾಡ್ಕೊಡ್ತೀನಿ ಅಂತ. ಅವನು ಆಗಲ್ಲ ಅಂತ ಹೋಗಿದ್ದಾನೆ. UPSನವನ್ನ ಕರೆದ್ಬಿಟ್ಟು, ಸರ್ ನಾನು UPS ಹಾಕ್ಕೊಡ್ತೀನಿ ಹೊರತು ನಾನು ನಿಮ್ಮ ಇದಕ್ಕೆಲ್ಲ. ಅವ್ರ ಕಂಡೀಷನ್ ಏನಪ್ಪ ಅಂದರೆ, ಅವರು ಫಾರಿನ್ನಿಂದ ತಂದಿರೋಂಥ ಕ್ಯಾಮ್ರಾ ಅದೆಲ್ಲ ಕೆಡಬಾರ್ದು. ಫ್ಲಕ್ಚುಯೇಷನ್ ಆಯಿತು ಅಂದರೆ ಪಟ್ ಅಂತ ಹೋಗುತ್ತೆ. ಇದಕ್ಕೆ ಚಾಲೆಂಜ್ ತೊಗೊಂಡು ಮಾಡ್ತೀಯಾ ಅಂತ ಕೇಳಿದಾಗ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಅದನ್ನು ಪದ್ಮನಾಭ ನಗರ್ನಲ್ಲಿ KS ಪ್ರಸಾದ್ ಅಂತಿದ್ದಾರೆ. ಅವರು ರಾಜ್ಕುಮಾರ್ ಫಿಲಮ್ನ 30 ಫಿಲಮ್ಗಳನ್ನ ಅವರು ಶೂಟಿಂಗ್ ಮಾಡಿರೋರು. ಅಂದರೆ ಈಗ ಅರೌಂಡ್ ಅಬೌಟ್ 84-85 ಇಯರ್ಸ್ ಅವರು ಏಜ್. ಅವ್ರಿಗೆ ನೀವು ಫಸ್ಟ್ ಹಾಕೊಟ್ಟಿದ್ದು? ಅವ್ರಿಗೆ ಫಸ್ಟ್ ಹಾಕೊಟ್ಟಿದ್ದು. ಇವತ್ತಿಗೂ ರನ್ನಿಂಗ್ ಅಲ್ಲಿ? ಇವತ್ತು ರನ್ ಆಗ್ತಾ ಇದೆ. ವಾಹ್, ಸೂಪರ್. ಅವ್ರ ಮನೆಯಲ್ಲಿ
ಎ ಸಿ ರನ್ ಆಗುತ್ತೆ, ಫಿಲಮ್ ಥಿಯೇಟರ್ ರನ್ ಆಗುತ್ತೆ. ಅವ್ರ ಮನೆಯಲ್ಲಿ ಪ್ರತಿ ದಿವಸನೂ ಒಂದು 23ರಿಂದ 24 ಯೂನಿಟ್ ಜನರೇ ಅದು ಖರ್ಚು ಮಾಡ್ತಿದ್ದಾರೆ. ಅವ್ರಿಗೆ ಮೊದಲು 6,000-6,500 ತನಕ ಬಿಲ್ ಬರ್ತಾ ಇತ್ತು, ಈಗ 1,300-1,400 ರೂಪಾಯಿ ಬಿಲ್ ಬರ್ತಾ ಇದೆ. ವಂಡರ್ಫುಲ್. ಈಗ ನೀವು 7 ವರ್ಷಗಳಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ ಜರ್ನಿ ಇವತ್ತಿಗೂ ನಿಂತಿಲ್ಲ, ಇವತ್ತು ರನ್ ಆಗ್ತಾ ಇದೆ. ಸುಮಾರು ಎಷ್ಟು ಇನ್ಸ್ಟಾಲೇಷನ್ ಮಾಡಿರ್ಬೋದು ಸರ್? ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಒಂದು ಅರೌಂಡ್ 15 ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇದರಲ್ಲಿ ವೇರಿಯಸ್ ಇದೆ. ಮನೆಗಳಿಗೂ ಮಾಡಿದ್ದೀವಿ, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟಿಗೆ ಮಾಡಿದ್ದೀವಿ, ರಿಸಾರ್ಟ್ಸಿಗೆ ಮಾಡಿದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಆರ್ಕಿಟೆಕ್ಟ್ ಕಡೆಯಿಂದ ಹೋಗಿರೋಂಥ ಒಂದು ಬಾಣಸ್ವಾಡಿನಲ್ಲಿ ನಾವು ಒಂದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಮಾಡ್ತೀವಿ. ಇದು G+5 ಫ್ಲೋರಿಂಗ್ ಇದು. ಇದರಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ನಡೀತಾ ಇದೆ. ಲಿಫ್ಟ್ ಶಿಂಡ್ಲೇರ್ ಲಿಫ್ಟ್ ಕೂಡ ನಡೀತಾ ಇದೆ. ನಾನು ಸ್ಪೆಸಿಫಿಕ್ ಆಗಿ ಹೆಸರು ಹೇಳ್ತಾ ಇದ್ದೀನಿ, ಶಿಂಡ್ಲೇರ್ ಲಿಫ್ಟ್ ನಡೀತಾ ಇದೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಟೆನೆಂಟ್ಗಳಿದ್ದಾರೆ, ಅವ್ರಿಗೆ UPS ಥರ ಕನೆಕ್ಷನ್ ಕೊಟ್ಟಿದ್ದೀವಿ. ಅವ್ರು 3rd ಫ್ಲೋರಲ್ಲಿ ಓನರ್ ಇದ್ದಾರೆ. ಅವ್ರ ಮನೆಯಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು ಅಂದರೆ AC, ಫ್ರಿಜ್ಜು, ಮೈಕ್ರೋವೇವು, ಫಿಲಮ್ ಥಿಯೇಟ್ರು ಎಲ್ಲ ರನ್ ಆಗುತ್ತೆ. ವಂಡರ್ಫುಲ್. 4ನೇ ಫ್ಲೋರಲ್ಲಿ ಜಿಮ್ ಇದೆ. 5ನೇ ಫ್ಲೋರಲ್ಲಿ ವಾಟರ್ ಫಿಲ್ಟ್ರು, IRO ಅದೆಲ್ಲ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇದೆ. ಅದಷ್ಟು ಕೂಡ ನಡೆಯುತ್ತೆ. ಇದು ಎಷ್ಟು ಪ್ಯಾನಲ್ ಸರ್? ಅದು ನಾವು 10 ಕಿಲೋವ್ಯಾಟ್ ಹಾಕಿದ್ದೀವಿ. 10 ಕಿಲೋವ್ಯಾಟ್ ಹಾಕಿದ್ದೀರಿ. KS ಪ್ರಸಾದ್ ಪ್ಲೇಸಲ್ಲಿ 8 ಕಿಲೋವ್ಯಾಟ್ ಸ್ಯಾಂಕ್ಷನ್ ಓಡಿದ್ರು, ನಾವು ಹಾಕಿರೋದು 5 ಕಿಲೋವ್ಯಾಟ್. 5 ಕಿಲೋವ್ಯಾಟ್ನಲ್ಲೇ ಎಲ್ಲ ನಡೀತಾ ಇದೆ. ಏನು ಅಂದರೆ ಇನ್ನೊಂದು ಸ್ವಲ್ಪ ಅವರು ಜಾಸ್ತಿ ಹಾಕಿದ್ರೆ ಇನ್ನೂ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಮಾಡ್ಬೋದಾಗಿ. ಈಗ ನೀವು ಬೆಂಗಳೂರು ಮಾತ್ರ ಅಥವಾ ಎಲ್ಲ ಕಡೆಗೆ? ನಾವು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ವಿ ಆರ್ ಪ್ಲಾನಿಂಗ್ ಟು ಸ್ಟೆಪ್ ಅವರ್ ನೆಕ್ಸ್ಟ್ ಟು ಅದರ್ ಪ್ಲೇಸಸ್ ಆಲ್ಸೋ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್. ಇಲ್ಲೇನಪ್ಪ ಅಂದರೆ ಪರ್ಟಿಕ್ಯುಲರ್ಲಿ ಜನಗಳಿಗೆ ನಾಲೆಜ್ ಇಲ್ಲ, ಪಾಯಿಂಟ್ ನಂಬರ್ 1. ಅಲ್ಲ, ಇಲ್ಲ ನಾಲೆಜ್ ಇಲ್ಲ ಅಂತ ಹೇಳುವಾಗ ಕೇಳಬೇಕು. ಯಾರೇ ಆಗಲಿ ಸೋಲಾರ್ ಅಂತ ಹೇಳಿ ಬಂದಾಗ ಹೆವಿ ಕಾಸ್ಟ್ಲಿ ಅಂತ ಹೇಳಿಬಿಡ್ತಾರೆ. ಹೌದು. ಸೊ ಹೇಗೆ ಇದನ್ನ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಒಂದು 5-6 ಲೈಟ್ಸು, ಒಂದು ಮಿಕ್ಸಿ, ಒಂದು 3 ಫ್ಯಾನು, ಒಂದು ಫ್ರಿಜ್ಜು, ಒಂದು TV ಇಷ್ಟು ಓಡಬೇಕು ಅಂದರೆ, ಒಂದು ವಾಷಿಂಗ್ ಮಿಷನ್ ಬೇಕಿದ್ರೆ ಓಡಬೇಕು ಅಂತಾದರೆ ಮಿನಿಮಮ್ ಆಗಿ ಎಷ್ಟು ಖರ್ಚಾಗಬೇಕು? 7-8 ಲಕ್ಷ ಬೇಕು ಅಂತ ಹೇಳ್ತಾರೆ ಯೂಶಲಿ. ಯಾವುದೇ ಮನೆಗಳಲ್ಲಿ ನೀವು ಹೇಳಿದ್ದೆಲ್ಲ ಇದು ಮಾಡಬೇಕು, ಕವರ್ ಮಾಡಬೇಕು ಅಂದರೆ 3 ಕಿಲೋವ್ಯಾಟ್ ಸ್ಯಾಂಕ್ಷನ್ ಲೋಡ್ ತೊಗೊಳ್ತಾರೆ. ನಾನು ಹೇಳೋದೇನು ಅಂದರೆ ಇನ್ಸ್ಟೆಡ್ ಆಫ್ 3 ಕಿಲೋವ್ಯಾಟ್ ಗೋ ಫಾರ್ 5 ಕಿಲೋವ್ಯಾಟ್. ಇಲ್ಲಿ ಎಕ್ಸಾಂಪಲ್ನ ಕೊಡಬೇಕು ಅಂದರೆ ಲೇಬರ್ ಚಾರ್ಜು, ಇನ್ವರ್ಟರು ಎಲ್ಲ ನಿಮಗೆ ಅದೇ ಕಾಸ್ಟ್ ಉಳ್ಕೊಳುತ್ತೆ. ಇಲ್ಲಿ ಚೇಂಜ್ ಆಗೋದು ಮಾತ್ರ ಪ್ಯಾನಲ್ಸ್ ಮಾತ್ರ. ಇನ್ನು 2 ಕಿಲೋವ್ಯಾಟ್ ಪ್ಯಾನಲ್ ಹಾಕಿದ್ರೆ ಬ್ಯಾಟ್ರಿನೂ ಇದಿಲ್ಲ, ಸೇಮ್ ಇದಾಗುತ್ತೆ. ಸೊ ಈ ಥರ ಆಗಿರೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಕಾಸ್ಟ್ ಪ್ಯಾನಲ್ ಮಾತ್ರ ಆಗುತ್ತೆ. ಇವತ್ತು ಹಾಕಿಸ್ಬಿಟ್ಟು ಇನ್ನೊಂದು ವರ್ಷ ಆದ್ಮೇಲೆ ಮಾಡ್ತೀನಿ ಅಂದರೆ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಆಮೇಲೆ ರಿಪೇರ್ ವರ್ಕು ಯಾವತ್ತಿದ್ರೂ ಪ್ರಾಬ್ಲಮ್ಯಾಟಿಕ್. ಸೊ ಎನ್ಹಾನ್ಸ್ಮೆಂಟ್ ಮಾಡ್ಕೊಂಡ್ಬಿಟ್ಟು 3 ಕಿಲೋವ್ಯಾಟಿಂದ 5 ಕಿಲೋವ್ಯಾಟ್ಗೆ ಎನ್ಹಾನ್ಸ್ಮೆಂಟ್ ಮಾಡಿಕೊಂಡು 5 ಕಿಲೋವ್ಯಾಟ್ಗೆ ರೆಸಿಡೆನ್ಷಿಯಲ್ ಹಾಕೊಳ್ಳೋದು ಬೆಟರು. ಎಷ್ಟು ಖರ್ಚಾಗುತ್ತೆ ಸರ್ ಇದಕ್ಕೆ? ನಮ್ಮ ಪ್ರಕಾರ ಇದು 6.5 ಲಕ್ಷ ಆಗುತ್ತೆ, ಪ್ಲಸ್ ಸ್ಟ್ರಕ್ಚರ್ ಆಗುತ್ತೆ. ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಎಷ್ಟು ವರ್ಷಗಳ ಕಾಲ ಬರುತ್ತೆ ಇದು? ಸೋಲಾರ್ ಪ್ಯಾನಲ್ಗೆ ನೀವು 25 ವರ್ಷ ಗ್ಯಾರಂಟಿ ಕೊಡ್ತಾರೆ ಮ್ಯಾನುಫ್ಯಾಕ್ಚರರ್ಸು. ದಟ್ ವಿಲ್ ಪಾಸ್ ಇಟ್ ಆನ್ ಟು ದೆಮ್. ಸೆಕೆಂಡ್ಲಿ ಬರೋದು ಅಲ್ಲಿಂದ ಕನೆಕ್ಟ್ ಆಗೋದು ಇನ್ವರ್ಟರ್ಸು. ಇಲ್ಲಿ ಇನ್ವರ್ಟರ್ಗೆ ಬಂದಾಗ ದೇರ್ ಆರ್ ವೆರೈಟೀಸ್ ಆಫ್ ಇನ್ವರ್ಟರ್ಸ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಗೋ ಫಾರ್ ಆನ್ ಗ್ರಿಡ್. ಆನ್ ಗ್ರಿಡ್ನಲ್ಲಿ ಹೋದಾಗ ಕರೆಂಟ್ ಇದ್ದಾಗ ಬೆಸ್ಕಾಂನಲ್ಲಿ ಪವರ್ ಜನರೇಷನ್ ಮಾಡುತ್ತೆ. ದೇರ್ ಇಸ್ ನೋ ಸ್ಟೋರೇಜ್. ಕರೆಂಟ್ ಹೋದಾಗ ನಿಮ್ಗೆ ಜನರೇಷನ್ ಆಗಲ್ಲ, ನಿಮಗೆ ಪುಷ್ ಮಾಡೋಕ್ಕಾಗಲ್ಲ. ನೀವು ಜನರೇಟ್ ಮಾಡಿದ್ದನ್ನ ಬೆಸ್ಕಾಂಗೆ ಪುಷ್ ಮಾಡಿ ನಿಮಗೆ ಬೇಕಾಗಿರೋ ಕರೆಂಟ್ನ ಬೆಸ್ಕಾಮಿಂದ ತಗೋಬೇಕು. ಈಗ ಪುಷ್ ಮಾಡಿದ್ರೆ ಅಲ್ಲಿಂದ ನಿಮಗೆ ದುಡ್ಡು ಬರುತ್ತೆ. ಹೌದು, ಅದು 4 ರೂಪಾಯಿ 2 ಪೈಸೆ ಇವತ್ತಿನ ರೇಟ್ ಯೂನಿಟ್ಗೆ. ಹೌದು. ಅಂದ್ರೆ ಈಗ ನಾನು ಸೋಲಾರ್ ಅನ್ನು ಉತ್ಪಾದಿಸಿ ಬೆಸ್ಕಾಮಿಗೆ ಕೊಡ್ಬೋದು. ಯೂನಿಟ್ಗೆ 4 ರೂಪಾಯಿ. ಒಂದು ನೀವು ಅರ್ಥ, ಎಲ್ಲರೂ ತಪ್ಪು ಮಾಡೋ ಕೆಲಸ ಏನು ಅಂದ್ರೆ ಖರ್ಚು ಕಡಿಮೆ ಆಗುತ್ತೆ ಅಂತ ಆನ್ ಗ್ರಿಡ್ಗೆ ಹೋಗ್ತಾರೆ. ಹೌದು, ಖರ್ಚು ಕಡಿಮೆ ಆಗುತ್ತೆ. ಯಾರನ್ನು ಉದ್ಧಾರ ಮಾಡಕ್ ಹೋಗ್ತಿದ್ದೀರಾ? ನೀವು ಬೆಸ್ಕಾಂನ ಉದ್ಧಾರ ಮಾಡಕ್ ಹೋಗ್ತಿದ್ದೀರಾ. ನೀವು 4 ರೂಪಾಯಿ 2 ಪೈಸಾ ನೀವು ಜನರೇಟ್ ಮಾಡಿಕೊಟ್ಟಾಗ ನೀವು ಎಲೆಕ್ಟ್ರಿಸಿಟಿ ಬಿಲ್ ತೆಗೆದು ನೋಡಿ, ನೀವು 8 ರೂಪಾಯಿ 38 ಪೈಸಾ ಕೊಡ್ತಾ ಇದ್ದೀರಾ. ಅವರಿಂದ ನೀವು ತಗೋಬೇಕಾಗಲ್ಲ. ಯಾವ್ದು ಕರೆಕ್ಟು? ನಮ್ದಿರೋದು ಪುಷ್ ಮಾಡಿ ಬೇಕಾದಾಗ ವಾಪಸ್ ತಗೊಳ್ಳೋದೇ ಬೆಸ್ಟ್ ಅಲ್ಲ. ಮತ್ತೆ ನೀವು ಜನರೇಟ್ ಮಾಡಿ ನೀವು ಯೂಸ್ ಮಾಡಿ ಫಸ್ಟು. ನಿಮ್ಮ ತೋಟದ ಮೂಲಂಗಿನ ನೀವು ಯೂಸ್ ಮಾಡಿ, ನಾವು ಸ್ಟೋರ್ ಮಾಡಿಡ್ಬೇಕು. ಹಂಗಿದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು ಹೈಬ್ರಿಡ್ಗೆ ಹೋಗಿ ಅಂತ. ಆನ್ ಗ್ರಿಡ್ಡಲ್ಲಿ ಹೋಯ್ತು ನೀವು ಪುಷ್ ಮಾಡಲೇಬೇಕು. 4 ರೂಪಾಯಿ 2 ಪೈಸಾ ಬರುತ್ತೆ. ಯಾವ 8 ರೂಪಾಯಿ ಕೊಟ್ಟು ತಗೋಬೇಕು. 8 ರೂಪಾಯಿ 38 ಪೈಸಾ ಕೊಟ್ಟು ತಗೋಬೇಕು. ಅಲ್ಲಿ ವಾಟ್ ಇಸ್ ಅ ಬಿಗ್ ಫನ್ ಇನ್ ದಟ್? ಕರೆಕ್ಟ್. ಸೊ ವಾಟ್ ಐ ಸಜೆಸ್ಟ್
ಪೀಪಲ್ ಕಾಸ್ಟ್ ಜಾಸ್ತಿ ಆಗ್ಬೋದು, 6.5 ಲಕ್ಷ ತನಕ ಆಗ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟು ನಿಮಗೆ ಫಸ್ಟ್ ಯೂಸ್ ಮಾಡ್ಕೊಳ್ತೀರಾ ಎಲೆಕ್ಟ್ರಿಸಿಟಿ, ಆಮೇಲೆ ನೀವು ಪುಷ್ ಮಾಡ್ತೀರಾ. ಇದರಿಂದ ನೀವು ಹಾಗೆ ಮಾಡ್ತಾ ನಾವು ಆ ಥರನೇ ಮಾಡ್ತಾ ಇರೋದು. ಈಗ ಯಾರು ಬೇಕಾದ್ರೂ ಈ ಬಿಸ್ನೆಸ್ ಅನ್ನ ಮಾಡಬಹುದು. ಇದಕ್ಕೇನು ಅಂದ್ರೆ ಏನಿರ್ಬೇಕು, ಒಬ್ಬ ನಾನು ನಿಮ್ಮ ತರನೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೊರಟ್ರೆ ಸೋಲಾರ್ ಇದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ಗಳು ಗೊತ್ತಿರಬೇಕು. ನಾನು BE ಓದ್ಬಿಟ್ಟಿದ್ದೀನಿ, ಡಿಪ್ಲೊಮಾ ಓದ್ಬಿಟ್ಟಿದ್ದೀನಿ, ITI ಓದ್ಬಿಟ್ಟಿದ್ದೀನಿ. ನೋ, ಯಾಕೆಂದರೆ ಒಂದು ವೈರು ಹೆಚ್ಚು ಕಡಿಮೆ ಆದರೆ ಎಲ್ಲ ಬ್ಲಾಸ್ಟ್ ಆಗೋಗುತ್ತೆ. ಪಾಯಿಂಟ್ ನಂಬರ್ 1, ಅನ್ಲೆಸ್ ಯು ಗಾಟ್ ಸರ್ಟಿಫಿಕೇಶನ್ ಫ್ರಮ್ ಬೆಸ್ಕಾಮ್ ಯು ಕಾಂಟ್ ಸಪೋಸ್ ಟು ಟೆಸ್ಟ್ ದ ಎಲೆಕ್ಟ್ರಿಕಲ್ ಲೈನ್. ಹೌದು, ಅದಕ್ಕೆ ಕ್ವಾಲಿಫೈಡ್ ಪೀಪಲ್ಲೇ ಬೇಕಾಗುತ್ತೆ. ನೀವು ಪರ್ಮಿಷನ್, ನಾನು MNRE ಇಂದ ಸರ್ಟಿಫೈಡ್ ಪರ್ಸನ್ ಸೆಂಟ್ರಲ್ ಗೌರ್ಮೆಂಟಿಂದ. ಅದೇ ಹೇಳಿದ್ನಲ್ಲ ಆಗಲೇ, ಚೀಫ್ ಇಂಜಿನಿಯರ್ ಅವರೆಲ್ಲ ನನ್ನ ಜೊತೆ ಕ್ಲಾಸ್ಮೇಟ್ ಆಗಿದ್ರು ಅಂತ. ಈಗ ಆ ಕೋರ್ಸೇ ಮಾಡ್ತಾ ಇಲ್ಲ. ಈಗ ಅಕಸ್ಮಾತ್ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಂತಿದ್ರೆ ಯಾರಾದರೂ ಅವ್ರು ಹೇಗೆ ಪರ್ಮಿಷನ್ ತಗೊಳ್ಳಿದ್ರೆ ಎಲ್ಲಿಂದ ತಗೋಬೇಕು? ಇಲ್ಲ, ಅವ್ರಿಗೆ BE ಸರ್ಟಿಫಿಕೇಟ್ ಮೇಲೆ ಕೊಡ್ತಾರೆ. ಇದೇನು ಅಂದರೆ ಇದೇ ಸರ್ಟಿಫಿಕೇಟ್ ಬೇಕು ಅಂತಿಲ್ಲ. BE ಇದ್ರೆ ಅವ್ನಿಗೆ ಗೊತ್ತಿದೆ ಅಂತ ಹೇಳ್ಕೊಳ್ತಾರೆ. ಆದರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹೌದು. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ, ಎಷ್ಟೋ ಸಲ ಆಗಿದೆ AWಗೆ ಯಾವ ರೀತಿ ಕನೆಕ್ಷನ್ ಅಂತ ಗೊತ್ತಿರಲ್ಲ, ಅದೇ ಲೈನ್ ಮೇಲೆ ಗೊತ್ತಿರುತ್ತೆ. ಕರೆಕ್ಟ್, ಹೇಳ್ತಾರಲ್ಲ ಈ ಹೊಸ ಡಾಕ್ಟರ್ಗಿಂತ ಹಳೆ ಕಂಪೌಂಡ್ರೇ ಬೆಸ್ಟ್ ಅಂತ. ಆ ಥರ ಇಲ್ಲಿವರೆಗಿನ ಅಂದರೆ ನೀವು ನಿಮ್ಮ ಒಂದು ಜರ್ನಿ 6.5 ಲಕ್ಷ ಹಾಕಿ ನೀವು ಸ್ಟಾರ್ಟ್ ಮಾಡಿದ್ರಿ ಅಲ್ವಾ? ಅವಾಗ 6.5 ಲಕ್ಷ, 7 ಲಕ್ಷ ಆಯ್ತು. 7 ಲಕ್ಷದಿಂದ ನಿಮ್ಮ ಓನ್ ಪರ್ಪಸ್ಗೋಸ್ಕರ ಹಾಕಿದ್ರಿ, ಇದನ್ನ ಬಿಸ್ನೆಸ್ ಮಾಡೋದಕ್ಕೆ ಹೊರಟ್ರಿ. ಸೊ ಇವತ್ತಿನವರೆಗೆ ಎಷ್ಟು ಸುಮಾರು ಟರ್ನ್ ಓವರ್ ಆಗಿರ್ಬೋದು ಸರ್ ನಿಮ್ಮದು? ಒಂದು ಟರ್ನ್ ಓವರ್ ಒಂದು 40-50 ಲಕ್ಷ ತನಕ, 50 ಲಕ್ಷದವರೆಗೆ ಆಗಿದೆ. ಯಾಕೆಂದರೆ ಒಂದೇ ಒಂದು ನಾವು ಕಿಲೋವ್ಯಾಟ್ ನಾವು ಲೆಕ್ಕ ಹಾಕಕ್ಕೆ ಹೋದರೆ 1.25 ಲಕ್ಷ ನಾವು ಚಾರ್ಜ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಸರ್. ಈಗ ನೀವು ಇನ್ಸ್ಟಾಲೇಷನ್ ಮಾಡ್ತೀರಿ. ಈಗ ನನಗೆ ಅನ್ಸುತ್ತೆ, ನಾನು ಇನ್ಸ್ಟಾಲೇಷನ್ ಅಲ್ಲ, ನಾನು ಸೋಲಾರನ್ನು ಬಳಸ್ಕೊಂಡು ಇದನ್ನ ಬೆಸ್ಕಾಮ್ಗೆ ಕೊಟ್ಟು ನಾನು ಆದಾಯ ಗಳಿಸಬೇಕು, ಎಲ್ಲರಿಗೂ ನಾವು ಸಜೆಸ್ಟ್ ಮಾಡ್ತಾ ಇರೋದು. ಬಳಸ್ಕೋಬೇಕು ಅಂತ ಹೇಳಿದ್ರೆ ನಾನು ಹೇಗೆ ಇದರಲ್ಲಿ ದುಡಿಬಹುದು, ಹೇಗೆ ಅರ್ನ್ ಮಾಡ್ಬೋದು? ಇಲ್ಲಿ ದುಡಿಯೋದು ಅನ್ನೋದಕ್ಕೆ ಪ್ರಶ್ನೆ ಬರಲ್ಲ. ನಿಮ್ಮ ಮನೆ ಯುಟಿಲೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಕಡಿಮೆ ಯುಟಿಲೈಸ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಬೆಸ್ಕಾಮಿಂದ ದುಡ್ಡು ಬರುತ್ತೆ. ವೆನ್ ಇಟ್ ಇಸ್ ಪುಷ್ ಟು ದ ಬೆಸ್ಕಾಮ್. ಎಕ್ಸಾಂಪಲ್, ನೀವು ವರ್ಕಿಂಗ್ ಪರ್ಸನ್, ವರ್ಷಕ್ಕೆ ಒಂದ್ಸಲಿ ನೀವು LTA ಅಂತ ಒಂದೂವರೆ ತಿಂಗಳು ಊರು ಬಿಟ್ಟು ಹೋಗಿರ್ತೀರಾ, ಆದರೂ ಕೂಡ ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು. ಹೌದು, ಕಟ್ಟಲೇಬೇಕು. ಇದು ಆ ಥರ ಅಲ್ಲ. ನೀವು ಜನರೇಟ್ ಮಾಡಿದ್ದೆಲ್ಲ ಪುಷ್ ಆಗಿರುತ್ತಲ್ಲ, ಬೆಸ್ಕಾಮ್ ವಿಲ್ ಪೇ ಯು. ಇನ್ ದಟ್ ವೇ ಯು ಕ್ಯಾನ್ ಅರ್ನ್. ಒಂದು. ಎರಡನೇದಾಗಿ ಎಷ್ಟು ಅರ್ನ್ ಮಾಡ್ಬೋದು? ಈಗ ಮಿನಿಮಮ್ ಅಂದ್ರೆ ನೀವು ಹೇಳಿದಂಗೆ ಒಂದು ಪ್ಯಾನಲ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ, ಒಂದು ಪ್ಯಾನಲ್ ಅಲ್ಲ ಸಾಕಾಗಲ್ಲ. ನಾನು ಹೇಳ್ತಾ ಇರೋದು ಮಿನಿಮಮ್ 5 ಕಿಲೋವ್ಯಾಟ್ ಹೋಗಿ. 5 ಕಿಲೋವ್ಯಾಟ್ ಈಗ ಹೋದ್ವಿ. 5 ಕಿಲೋವ್ಯಾಟ್ ನಾವು ನೀವು ಹೇಳಿದಂಗೆ ಈಗಷ್ಟೇ 7 ಲಕ್ಷ ಆಗುತ್ತೆ. ನಾವು ಅರ್ನಿಂಗಿಂತ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಪ್ರೈಡ್. ನನ್ನ ಎಲೆಕ್ಟ್ರಿಸಿಟಿ ನಾನು ಜನರೇಟ್ ಮಾಡ್ತಾ ಇದ್ದೀನಿ, ಇದು ಪ್ರೈಡ್. ಎರಡನೇದಾಗಿ ನೀವು ಎಲೆಕ್ಟ್ರಿಸಿಟಿ ಬಿಲ್ನ ಪ್ರತಿ ವರ್ಷನೂ ನೋಡ್ತಾ ಇರಿ, ಮಿನಿಮಮ್ 10% ರೈಸ್ ಆಗುತ್ತೆ. ಹೌದು. ನಾನು ಎಷ್ಟೋ ಜನಕ್ಕೆ ನಾನು ಫೈನಾನ್ಷಿಯಲ್ ಫೀಸಿಬಿಲಿಟಿ ಕೊಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಚೇಂಜ್ ಆಫ್ ಬ್ಯಾಟ್ರಿ ಎವರಿ 7 to 8 years ಇಟ್ ವಿಲ್ ವರ್ಕ್ಔಟ್. ಮನೆಗಳಿಗೆ ನೀವು ಮನೆ ತಗೊಂಡಾಗ, ಮನೆ ಕಟ್ಟಿದಾಗ ನೀವು EMI ತೊಗೊಳ್ತೀರಾ ಬ್ಯಾಂಕಲ್ಲಿ, ಇನ್ನೊಂದು 5 ಲಕ್ಷ ಜಾಸ್ತಿ EMI ತೊಗೊಳ್ಳಿ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀನಿ ಅನ್ನೋ ಬದಲು EMI ಕಟ್ಟಿ. ಅದು ಕರೆಕ್ಟ್. ಹೌದು. ಮಾಡಿದ್ರೆ 15 ವರ್ಷ ಆದಮೇಲೆ 16ನೇ ವರ್ಷದಿಂದ 25ನೇ ವರ್ಷ ತನಕ ನಿಮಗೆ ಫ್ರೀ ಕರೆಂಟ್ ಸಿಗುತ್ತೆ. ಇದು ರೆಸಿಡೆನ್ಷಿಯಲ್ ಆದರೆ. ಕಮರ್ಷಿಯಲ್ ಆಯಿತು ಅಂದರೆ 8 ವರ್ಷದಲ್ಲಿ ಬರುತ್ತೆ. 9ನೇ ವರ್ಷದಿಂದ ಅಂದರೆ 9, 10 ವರ್ಷ, ಇನ್ನು 12 ಆಯಿತು, ಪ್ಲಸ್ 5, 17 ವರ್ಷ ಫ್ರೀ ಕರೆಂಟ್ ಸಿಗುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಅದಕ್ಕೆ. ಹೌದು, ನಾವು ಖರ್ಚು ಹೆಂಗೆ ಮಾಡ್ತೀವಿ ಅದಕ್ಕೆ ತಕ್ಕಂಗೆ ಫಲ ಸಿಗುತ್ತೆ. ನಾನು 10 ರೂಪಾಯಿ ಹಾಕ್ಬಿಟ್ಟು ನಾನು 100 ರೂಪಾಯಿ ಪ್ರಾಫಿಟ್ ಬರಬೇಕು ಅಂದರೆ ಆಗೋದಿಲ್ಲ. ಕಾಸಿಗೆ ತಕ್ಕ ಕಜ್ಜಾಯ. ಹೌದು, ಅಷ್ಟೇ. ನೀವೀಗ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದವರಿಗೆ, ಯಾಕಂದ್ರೆ ನೀವು ಕೋರ್ಸ್ ಕೂಡ ಮಾಡಿದಿರಿ ಫ್ರೀಡಮ್ ಆ್ಯಪಲ್ಲಿ, ಸೊ ಏನು ಹೇಳಬೇಕು ಅಂತಿದ್ದೀರಿ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲ ತಿಳ್ಕೊಳ್ಳಿ. ನಿಮ್ಮ ಊರುಗಳಲ್ಲಿ ಮಾಡಬೇಕು ಅಂದರೆ ಟೇಕ್ ದ ಕೋಆರ್ಡಿನೇಷನ್ ಆಫ್ ನಮ್ಮನೆ ಇಂಡಸ್ಟ್ರೀಸ್. ಇಲ್ಲಿ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವೇನಾದರೂ ಅವ್ರು ಇದು ಮಾಡಿದ್ರೆ ವಾಟ್ ಈಸ್ ದ ಬೆನಿಫಿಟ್ ಫಾರ್ ನಮ್ಮನೆ ಇಂಡಸ್ಟ್ರೀಸ್ ಅಂತ ಕೇಳ್ತೀವಿ.
ಅವರು ಅದನ್ನು ಫಾರ್ಮುಲಾ ತೊಗೊಂಬರಲಿ, ದಿಸ್ ಇಸ್ ದ ವೇ ನಮ್ಮನೆ ಇಂಡಸ್ಟ್ರಿ ಇಸ್ ಗೆಟಿಂಗ್ ಬೆನಿಫಿಟೆಡ್ ಅಂತ, ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ದಮ್. ವಂಡರ್ಫುಲ್. ದಟ್ಸ್ ಅ ಥಿಂಗ್ ಅಬೌಟ್ ಇಟ್. ಸಿ ಅಲ್ಟಿಮೇಟ್ಲಿ ಯಾರೇ ಏನೇ ಮಾಡಿದ್ರು ಏನೋ ಒಂದು ಬೆನಿಫಿಟ್ ನೋಡ್ತಾ ಇರ್ತಾರೆ. ನಾವು ಅಷ್ಟೇ, ನೀವೇ ಫಾರ್ಮುಲಾ ತೊಗೊಂಬನ್ನಿ, ಇಷ್ಟು ಕಿಲೋವ್ಯಾಟಿಗೆ ನಾವು ಇಷ್ಟು ಕೊಡ್ತೀವಿ ಅಥವಾ ಇಷ್ಟು ಇದಕ್ಕೆ ನಾವು ಆ ಫಾರ್ಮುಲಾ ತೊಗೊಂಬಂತು ಅಂದರೆ ನಂಗೆ ಅಪ್ಸೆಟ್ ಆದರೆ ವಿ ಕ್ಯಾನ್ ಗೋ ಹ್ಯಾಡ್. ವಂಡರ್ಫುಲ್ ಸರ್. ದಿಸ್ ಕ್ಯಾನ್ ಬಿ ಡನ್ ಬೈ ಮೋಸ್ಟ್ ಆಫ್ ದ ಎಲೆಕ್ಟ್ರಿಷಿಯನ್ಸ್ ಮಾಡ್ಬೋದು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಮಾಡ್ಬೋದು, ಆರ್ಕಿಟೆಕ್ಟ್ಸ್ಗಳು ಮಾಡ್ಬೋದು, ಬಿಲ್ಡರ್ಸ್ ಫ್ರೀ ಲೈನ್ ಎಲೆಕ್ಟ್ರಿಷಿಯನ್ಸ್ಗಳು ಮಾಡ್ಬೋದು, ಬಿಲ್ಡರ್ಸ್ ಕೂಡ ಮಾಡ್ಬೋದು. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಸೋಲಾರ್ ಅಂದ್ರೆ ಏನು ಅಂತ ಕಲ್ಪನೆನೇ ಇರೋದಿಲ್ಲ, ಬಟ್ ಇಷ್ಟೊಂದು ವಿಚಾರಗಳಿದಾವೆ ಅಂತ ಹೇಳುವಂಥದ್ದನ್ನು ನೀವು ತಿಳಿಸ್ಕೊಟ್ರಿ. ಡೆಫಿನೆಟ್ಲಿ ಇದು ಜನರಿಗೆ ಹೆಲ್ಪ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಈಗಾಗಲೇ ಬಕ್ಷಿ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಸೋಲಾರ್ ಬಗ್ಗೆ ನಾನು ಮಾತಾಡಿದೆ. ಬಟ್ ಇದ್ರ ಬಗ್ಗೆ ಇನ್ನಷ್ಟು ನಿಮಗೆ ತಿಳ್ಕೊಳ್ಬೇಕು, ಕಲ್ತ್ಕೊಳ್ಬೇಕು, ನೀವು ಕೂಡ ಮಾಡಬೇಕು ಅಂತ ಇದ್ರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ ಸೋಲಾರ್ಗೆ ಸಂಬಂಧಪಟ್ಟಂತೆ ಸತೀಶ್ ಬಕ್ಷಿ ಅವರ ಸ್ಪೆಷಲ್ ಕೋರ್ಸ್ ಇದೆ, ಅದನ್ನು ನೋಡಿ ನೀವು ಕೂಡ ಕಲಿಬೋದು. ಹಾಗಾಗಿ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಬಹಳಷ್ಟು ಜನಕ್ಕೆ ಇವತ್ತು ಇನ್ನೂ ಕೂಡ ಸೋಲಾರ್ ಅಂತ ಹೇಳುವಂಥದ್ದು ಒಂದಿದೆ, ಅದರಿಂದ ನಾವು ಉಪಯೋಗಿಸ್ಕೊಳ್ಬೋದು ಅಂತ ಹೇಳುವಂಥದ್ದೇ ಗೊತ್ತಿಲ್ಲ. ಅವ್ರಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಆಲ್ ದಿ ಬೆಸ್ಟ್.